ಹಾಯ್ ಎವ್ರಿವನ್. ನೋಡಿ ಒಂದು ಇನ್ನೋವಾ ಕ್ರಿಸ್ಟಾ ಕೇರಳ ಗಾಡಿ. ಸೊ ಇದಕ್ಕೆ ಬಂದ್ಬಿಟ್ಟು ಜಿ ಮಾಡಲು ಆಲ್ಮೋಸ್ಟ್ ಎಲ್ಲ ಕೆಲಸ ಇದಕ್ಕೆ ಮಾಡ್ತಾ ಇದ್ದೀನಿ. ಇದು ಸಿಂಗಲ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇನ್ನೋವಾ ಕ್ರಿಸ್ಟಾ ಅವ್ರಿಗೆ. ಇದು ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇದು ಒಂದು K19. ಈ ಗಾಡಿ ಎಲ್ಲಿಂದ ಬಂದಿದೆ ಸರ್? ಮಂಗಳೂರಿಂದ ಬಂದಿದೆ. ಆ ಮಂಗಳೂರಿಂದ ಗಾಡಿ ಬಂದಿದೆ. ಅದಕ್ಕೆ ಬಂದ್ಬಿಟ್ಟು ನಾವು ಕ್ರೂಸ್ ಕಂಟ್ರೋಲು ಆಟೋಮೆಟಿಕ್ ಗಾಡಿ ಇದಕ್ಕೆ ಮಾಡ್ತಾ ಇದ್ದೀನಿ. ಸೊ ಈ ಕೆಲಸನೂ ನಡೀತಾ ಇದೆ. ಒಂದು ಬ್ರೀಜಾ ಬಂದಿದೆ. ಸೊ ಈ ಬ್ರೀಜಾ ಬಂದ್ಬಿಟ್ಟು ನಿಮಗೆ ಇದು ಒಂದು ಟೈಪ್ 1 ಟೈಪ್ 2 ಅಂತಿರಲ್ಲ ಆ ಮಾಡೆಲ್ ಗಾಡಿ ಇದು. ಸೊ ಇದಕ್ಕೆ ಗಾಡಿ ನಿಮಗೆ ಆಲ್ಮೋಸ್ಟ್ ನೋಡಿ AC ಗೀಸಿ ಎಲ್ಲ ಪವರ್ AC ಎಲ್ಲ ಇದೆ. ಸೊ ಇದಕ್ಕೆ ಹಿಂಗಡೆ ವೈಫರ್ ಇರಲಿಲ್ಲ. ಹಿಂಗಡ ವೈಫರ್ ಒಂದು ಫಿಟ್ ಮಾಡೋಕ್ಕೆ ನಮ್ಮ ಹತ್ರ ಗಾಡಿ ಇದು ಬಂದಿದೆ. ಸೊ ವೈಫರ್ ಇದಕ್ಕೆ ಫಿಟ್ ಮಾಡಿದ್ದೀನಿ. ಈ ಗಾಡಿಗೂ ವೈಫರ್ ಬರಲ್ಲ. ಸೊ ಇದಕ್ಕೆ ಒಂದು ಫಿಟ್ ಮಾಡಿದ್ದೀನಿ. ಭಾಳ ಡಿಫಿಕಲ್ಟ್ ಇದೆ ಗಾಡಿ ಇದು. ನಾವು ಬ್ರೀಜಾ ಬೇಜಾನ್ ನ್ಯೂ ಬ್ರೀಜಾ ಮಾಡಿಬಿಟ್ಟಿದ್ದೀನಿ. ಬಟ್ ಈ ಗಾಡಿ ನಮಗೆ ಭಾಳ ಡಿಫಿಕಲ್ಟ್ ಆಯಿತು. ಯಾಕೆಂದ್ರೆ ಒಂದೊಂದು ಪಾರ್ಟು ಹುಡ್ಕೋಕ್ಕೆ ಬೇಜಾನ್ ಟೈಮ್ ಆಯ್ತಿದ್ದು. ನೋಡೋಕ್ಕೆ ಮಾರುತಿ ಗಾಡಿನೇ. ಸೊ ಈ ಮಾಡಲ್ ನಿಮಗೆ ಹನುಮನ್ ಕ್ರೂಸರ್ ಅಂತ ಒಂದು ಟೊಯೋಟಾನಲ್ಲಿ ಇದೆ. ಹನುಮನ್ ಕ್ರೂಸರು ಪ್ಲಸ್ ನಿಮಗೆ ಬ್ರೀಜಾ ಗ್ರ್ಯಾಂಡ್ ವಿಟಾರಾ ಬ್ರೀಜಾ ಅಂತ ಇದೆಯಲ್ಲ ಈ ಮಾಡಲ್. ಸೊ ಈ ಮಾಡಲ್ ಬಂದ್ಬಿಟ್ಟು ಸ್ವಲ್ಪ ನಮಗೆ ಡಿಫಿಕಲ್ಟ್ ಆಯಿತು ಕೆಲಸ ಮಾಡೋಕ್ಕೆ. ಸೊ ಇದು ಒಂದಿರಲಿ. ಒಂದು ಇನ್ನೋವಾ ಕ್ರಿಸ್ಟಾ ಬಂದಿದೆ 2.8. ಇದು ಜಿ ಮಾಡಲ್. ಇದಕ್ಕೂ ಪ್ರೊಸೆಸಿಂಗ್ ನಡೀತಾ ಇದೆ. ಒಂದು ಫೋನ್ ಬಂದಿದೆ, ಅದಕ್ಕೂ ಕೆಲಸ ನಡೀತಾ ಇದೆ. ಸೊ ಇದು ಆಲ್ಮೋಸ್ಟ್ ನಿಮಗೆ ಮಿರರ್ ಫೋಲ್ಡಿಂಗು ಗಾಡಿ ಎಲ್ಲ ಬಿಚ್ಚಿದ್ದೀನಿ. ಸೊ ಇದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನು ನೀವು ನೋಡ್ಬೋದು.